ಹಾಕ್ರಿ, ಹೂವು ಹಾಕ್ರಿ. ಹೌದಾ, ಥ್ಯಾಂಕ್ ಯು. ಚಾಲ ನೀವೆಲ್ಲ ಯಾರು? ನಾವು ಟೈಲರಿಂಗ್ ಕ್ಲಾಸ್. ಯಾವ ಟೈಲರಿಂಗ್ ಕ್ಲಾಸು? ನಾವು ಈ ಗುರುಗಳು ನಮಗೆ ಫ್ರೀ ಕ್ಲಾಸ್ ಕಲಿಸ್ಕೊಡೋಕ್ಕೆ ಟೀಚರ್ ಮಿಕ್ಕಿ ಕ್ಲಾಸ್ ಮಾಡಿಸ್ತಾವ್ರೆ. ನಮ್ಗೆ ಅದರಿಂದ ಅನುಕೂಲ ಆಗ್ತದೆ. ಇದೇ ಬರೋಲ್ಲ ನಿಮ್ಮ ಯಾರು ನಿಮಗೆ ಟೈಲರಿಂಗ್ ಮಾಸ್ಟರ್? ನಿಮಗೆ ಮುಂದೆ ಬನ್ನಿ. ಮೇಡಮ್ ಅಂತ ಟೈಲರಿಂಗು ಭಾಳ ಒಳ್ಳೆಯ ಮೇಡಮ್ಮು, ಒಳ್ಳೆ ವಿದ್ಯೆ ಹೇಳ್ಕೊಡ್ತಾರೆ. ಟೈಲರಿಂಗ್ ಕ್ಲಾಸಲ್ಲಿ ಮಕ್ಕಳಿಗೆಲ್ಲ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರಮ್ಮ ನಿಮ್ಮ ಇದರಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ? ಹೌದಾ? ಈಗಿನವರೆಗೂ ಎಷ್ಟು ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀರಾ ನೀವು? ಆಗಿದ್ದಲ್ಲಿ ಲೆಕ್ಕ ಇಲ್ಲ. ಪರವಾಗಿಲ್ಲ, ಬ್ಯಾಚ್ ವೈಸ್ ಮಾಡ್ತಾ ಇದ್ದೀರಾ? ಸರಿ ಅಮ್ಮ. 1000 ಜನ ಮಕ್ಕಳುಗಳು ಕಲ್ತಿದಾರ ನಿಮ್ಮ ಹತ್ರ? ಒಳ್ಳೆ. ನೀವೆಲ್ಲ ಹಾಂ, 1000ಕ್ಕೆ ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ತಿದ್ರಲ್ಲಿ? ತುಂಬ ಅನುಕೂಲ ಆಗೈತೆ. ನಿಮಗೆಲ್ಲ ಸ್ಪಂದಿಸ್ತಾರ? ಕಷ್ಟ ಸುಖಕ್ಕಾಗಲಿ ಏನೇ ಆಗಲಿ ಏನಕ್ಕೆ ಆಗಲಿ ಬಂದು ನಿಮಗೆಲ್ಲ ಸ್ಪಂದಿಸ್ತಾರ ಅವರು? ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಸರಿ. ಮತ ಭೇದ ಭಾವ ಅನ್ನೋದ್ರಿಂದಲೇ ಎಲ್ಲನೂ ಎಲ್ಲ ಸಮವಾಗಿ ನೋಡ್ತಿದಾರಾ? ನೀವೆಲ್ಲರೂ ಸಮವಾಗಿದ್ದೀರಲ್ವ? ಎಲ್ಲದಿರಲ್ವೇ? ಎಲ್ಲರೂ ಸಮವಾಗಿ. ಸರಿ, ಓಕೆ. ದೇವರೈತು ಆರೋಗ್ಯ ಕೊಡಲಿ ನಿಮಗೆಲ್ಲ. ನಿಮಗೆಲ್ಲ ಮಕ್ಕಳು ಓದಿದೆಲ್ಲ ನಿಮಗೆಲ್ಲ ನಮ್ಮ ಗುರುಗಳಿಗೆ ಅಬ್ದುಲ್ ಶುಕೂರ್ ಗುರುಜಿ ಅವ್ರಿಗೆ ಡಾಕ್ಟ್ರೇಟ್ ಅವಾರ್ಡ್ ಸಿಕ್ಕಿರೋದ್ರಿಂದ ಹೆಣ್ಮಕ್ಳು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿನ ದಿನ ಎಲ್ಲರೂ ಸೇರಿಕೊಂಡು ಸನ್ಮಾನ ಮಾಡ್ತಾಯಿದ್ದಾರೆ. ಭಾಳ ಒಂದು ಸಂತೋಷವಾದ ವಿಷಯ. ಇದೇ ಊರಲ್ಲ ಅಮ್ಮ, ಇವತ್ತು ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಗಳಿಸಿ ಇವ್ರಿಗೆ MLA ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಭಾಳಷ್ಟು ಜನ ಪ್ರಯತ್ನ ಪಟ್ಟರು. ಆದರೆ ನಾನು ಜನಸೇವೆ ಮಾಡಿಕೊಂಡು ಇರ್ತೀನಿ, ನನಗೆ ಯಾವುದೇ ರಾಜಕೀಯ ಬೇಡ ಅಂಥೇಳಿ ನಿಮ್ಮದೊಂದೇ ಊರಲ್ಲ, ಪ್ರತಿಯೊಂದು ಹಳ್ಳಿಲೂ ಇವತ್ತು ಹುಣಸೂರು ತಾಲೂಕು ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ನಿಮ್ಮಾಗೆ ಹೆಣ್ಮಕ್ಳಿಗೆ ಬಹಳ ಸಹಾಯ ಮಾಡಿಕೊಂಡು, ಅದೇ ಬಡವ್ರ ಬಗ್ಗರಿಗೆ ಇವತ್ತು ಟೈಲರಿಂಗ್ ಕಲಿಸೋದಾಗಲಿ, ಇವತ್ತು ಯಾವ್ದಾದ್ರು ಒಂದು ಬಡ ಹೆಣ್ಮಕ್ಳಿಗೆ ಮದುವೆ ಮಾಡೋದೇ ಆಗಲಿ, ಯಾರಾದರೂ ಹೋಗಿ ನನ್ನ ಮಗಳ ಮದುವೆ ನಾನು ಬಡವೆ ಅಂತ ಹೇಳಿದ್ರೆ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿ, ನಾನು ಇದ್ದೀನಿ ಹೋಗಿ ನೀವು ಮದುವೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಮಾಡಿ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿ ಕಳಿಸುವಂಥ ಮಹಾನ್ ವ್ಯಕ್ತಿ. ಇವತ್ತು ಅದನ್ನೆಲ್ಲ ಲಭಿಸಿ ಇವತ್ತು ಸರ್ಕಾರದವರು ಅವ್ರಿಗೆ ಡಾಕ್ಟ್ರೇಟ್ ಒಂದು ಪದವಿಯನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಪುಣ್ಯ. ಹಾಗೆ ಇನ್ನೂ ಹೆಚ್ಚಿಗೆ ಅವರು ಸೇವೆ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ಇಂಥ ಹೆಣ್ಮಕ್ಳಿಗೆಲ್ಲ ಒಳ್ಳೆಯ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿ ಅಂಥೇಳಿ, ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.